ಬನ್ನಿ ಹಾಗಿದ್ರೆ ಈ ನಡುವೆ ಬಿ ಎಸ್ ಯಡಿಯೂರಪ್ಪ ಒಂದು ಮಾತನ್ನು ಹೇಳಿದರು. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ, ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ, ಮಾರ್ಗ ಮಧ್ಯದಲ್ಲಿ ರಾಜೀನಾಮೆ ಕೊಡಬಹುದು. ಹಾಗಿದ್ರೆ 2011ರಲ್ಲಿ ಬಿ ಎಸ್ ಯಡಿಯೂರಪ್ಪ ಇಂಥದೇ ಪಾದಯಾತ್ರೆ ನಂತರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ರಾಜೀನಾಮೆ ಕೊಟ್ಟಿದ್ದರು. ಯಡಿಯೂರಪ್ಪನವರನ್ನು ಅವತ್ತು BJP ಕೆಳಗಿಳಿಸಿದ ಹಾಗೇನೆ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಲಾಗತ್ತಾ? ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ನೈತಿಕತೆ ಆಧಾರದ ಮೇಲೆ ರಾಜೀನಾಮೆ ಕೊಡಬೇಕು ಅಂತೇಳಿ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ಯಡಿಯೂರಪ್ಪನವರು ರಾಜೀನಾಮೆ ಅವತ್ತು ಕೊಟ್ಟರು, ತಗೊಂಡ್ರು. ಆದರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಸುಲಭನಾ? ಆದರೆ ಅವತ್ತು ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟು ಮಾಜಿ ಆದ್ರಲ್ಲ, ಅಷ್ಟು ಈಸಿಯಾಗಿ ಸಿದ್ದರಾಮಯ್ಯನವರನ್ನು ರಾಜೀನಾಮೆ ಕೊಡಿಸೋಕ್ಕಾಗಲ್ಲ. ಯಾಕೆ ಸೇಮ್ ಅಲ್ವಾ? ನೋ, ಯಡಿಯೂರಪ್ಪ ಇದ್ದ ಪರಿಸ್ಥಿತಿನೇ ಬೇರೆ, ಈಗ ಸಿದ್ದರಾಮಯ್ಯಗೆ ಇರೋ ಪರಿಸ್ಥಿತಿಯೇ ಬೇರೆ. ಇವರು ಇಷ್ಟೆಲ್ಲ ಪಾದಯಾತ್ರೆ ಮಾಡ್ತಾ ಇದ್ರು ಕೂಡ ಇವತ್ತಿನ ಮಾಹಿತಿ ಪ್ರಕಾರ, ಡೆಲ್ಲಿ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಬಿಲ್ಕುಲ್ ರಾಜೀನಾಮೆ ಕೊಡಲ್ಲ. 5 ಕಾರಣ ಹೇಳ್ತೀನಿ. ಯಡಿಯೂರಪ್ಪ ಅವತ್ತು ಕೊಟ್ಟರಲ್ಲ, ಇಂಥದ್ದೇ ಬಂದಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ಇವ್ರು ಯಾಕೆ ಕೊಡಲ್ಲ ಹೇಳ್ತೀನಿ ಕೇಳಿ. ಆವತ್ತು BSY ಪಟ್ಟ ಬಿಟ್ಟಿದ್ದೇಕೆ? ಯಾಕೆ ಅಂತಂದರೆ ಅವತ್ತು ಯಡಿಯೂರಪ್ಪನವರು ಹೈಕಮಾಂಡ್ಗೂ ಬೇಕಾಗಿರಲಿಲ್ಲ. ಅರ್ಥ ಆಯ್ತಾ? ಅವತ್ತು ಗಡ್ಕರಿ, ರಾಜನಾಥ್ ಸಿಂಗ್ ಅವರೆಲ್ಲ ಇದ್ದದ್ದು, ಇನ್ನೂ ಮೋದಿ ಎಂಟ್ರಿ ಕೊಟ್ಟಿರಲಿಲ್ಲ. ಅಲ್ಲಿ ಅಡ್ವಾಣಿ ಅವ್ರಿಗೆ ಇಷ್ಟ ಇರಲಿಲ್ಲ, ಯಾಕಂದರೆ ಅವರಿಗೆ ಅನಂತಕುಮಾರ್ ಇಷ್ಟ ಆಗಿದ್ದರು. ಆಮೇಲೆ ಇಲ್ಲಿ ಅನಂತಕುಮಾರ್, ಈಶ್ವರಪ್ಪ, ಜಗದೀಶ್ ಶೆಟ್ಟರ್ ಯಾರು ಕೂಡ ಯಡಿಯೂರಪ್ಪ ಬೇಕಾಗಿರಲಿಲ್ಲ. ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಕೂಡ ಕಿರುಕುಳ ಕೊಡ್ತಾನೆ ಇದ್ದರು. ಹಾಗಾಗಿ ಹೈಕಮಾಂಡ್ ಸಪೋರ್ಟ್ ಮಾಡಲಿಲ್ಲ. ಆದರೆ ಯಡಿಯೂರಪ್ಪ ಹೈಕಮಾಂಡ್ಗಿಂತ ಪವರ್ಫುಲ್ ಆಗಿದ್ದರು. ಯಾಕೆ ಬೇಡ ಆಗಿತ್ತು? ಸುದೀರ್ಘಾವಧಿ BJPಯ ಏಕಮಾತ್ರ ನಾಯಕ BSY ಆಗಿದ್ದರು. BJPಯ ಏಕಮೇವ ನಾಯಕರಾಗಿದ್ದರು BSY. ಅವ್ರು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಈ ಯಡಿಯೂರಪ್ಪ ಅವರಿಗೆ ಹೈಕಮಾಂಡ್ ಎದುರ್ತಾ ಇತ್ತು, ಗಡ್ಕರಿ ಎದುರ್ತಾ ಇದ್ರು, ರಾಜನಾಥ್ ಸಿಂಗ್ ಎದುರ್ತಾ ಇದ್ರು. ಆಗ UPA ಇತ್ತು ಅಲ್ಲಿ. ಹಾಗಾಗಿ ಯಡಿಯೂರಪ್ಪನವರೇ ದೊಡ್ಡ ನಾಯಕ. ಯಾಕಂದರೆ ದಕ್ಷಿಣ ಭಾರತದಲ್ಲಿ ಫಸ್ಟ್ ಟೈಮ್ BJPಯನ್ನು ತಗೊಂಬಂದಿದ್ದೆ ಯಡಿಯೂರಪ್ಪ. ಆಟೋಮೆಟಿಕಲಿ ಅವ್ರಿಗೆ ಆ ಶಕ್ತಿನೂ ಇತ್ತು. ಹಾಗಾಗಿ ಒಬ್ಬ ಪ್ರಬಲವಾಗಿ ಬೆಳೆದಾಗ ಇರ್ತಲ್ಲ, ನಮಗೆ ಯಾವಾಗಪ್ಪ ಅವಕಾಶ, ಹೇಗಾದರೂ ಮಾಡಿ BSY ಅವರನ್ನು ಹರಿಯಬೇಕಾಗಿತ್ತು. ಹಾಗಾಗಿ ಆ ಗಣಿ ಹಗರಣ ಇದೆಯಲ್ಲ, ಅದನ್ನೆಲ್ಲ ಕಡೆ ಫೋಕಸ್ ಮಾಡಿಸ್ತಾರೆ. BSY ಪಟ್ಟ ಬಿಟ್ಟಿದ್ದೇಕೆ ಹಾಗಿದ್ರೆ? ಕಾರಣ 2. ಆಗ ಇವತ್ತೆಲ್ಲ ಮಾತಾಡ್ತಾರಲ್ಲ, ಲಿಂಗಾಯತ್ ನಾಯಕರು, ಲಿಂಗಾಯತ್ ಸಮುದಾಯ, ಮತ್ತು ಸಮುದಾಯ ಇದ್ದಿರ್ಬೋದು, ಸಮುದಾಯದ ನಾಯಕರು ಒಬ್ಬರೂ ಕೂಡ ಸಪೋರ್ಟ್ ಮಾಡಲಿಲ್ಲ ಯಡಿಯೂರಪ್ಪನವರಿಗೆ. ಯಡಿಯೂರಪ್ಪನವರಿಗೆ ಪ್ರಬಲ ಲಿಂಗಾಯತ ನಾಯಕ ಆಗಿರ್ಬೋದು, ಆದರೆ ಯಾವೊಬ್ಬನೂ ಕೂಡ ನಾಯಕ ಸಪೋರ್ಟ್ ಮಾಡಲಿಲ್ಲ. ಯಾರು? ಮುರುಗೇಶ್ ನಿರಾಣಿ ಸಪೋರ್ಟ್ ಮಾಡಿದ್ರಾ? ಇಲ್ಲ, ಮುರುಗೇಶ್ ನಿರಾಣಿ ಸಪೋರ್ಟ್ ಮಾಡಲಿಲ್ಲ. ಬಸವರಾಜ ಬೊಮ್ಮಾಯಿ ಅವರನ್ನು ಇದೇ ಯಡಿಯೂರಪ್ಪನವರು ಕರ್ಕೊಂಬಂದು ಸೀಟ್ ಕೊಟ್ಟು ಗೆಲ್ಲಿಸಿ ಮಂತ್ರಿ ಮಾಡಿದರು, ಸಪೋರ್ಟ್ ಕೊಟ್ರಾ? ಇಲ್ಲ. ಉಮೇಶ್ ಕತ್ತಿ ಅವರನ್ನು ಕರ್ಕೊಂಬಂದು ಮಂತ್ರಿ ಮಾಡಿದ್ದು ಇದೇ ಯಡಿಯೂರಪ್ಪ, ಸಪೋರ್ಟ್ ಕೊಟ್ರಾ? ಇಲ್ಲ. ಯಾವೊಬ್ಬ ಲಿಂಗಾಯತ ನಾಯಕನೂ ಬರಲಿಲ್ಲ ರೀ, ಇಬ್ಬರನ್ನು ಬಿಟ್ಟರೆ. CM ಉದಾಸಿ ಒಬ್ಬರು, ರೇಣುಕಾಚಾರ್ಯ ಒಬ್ಬರು, ಇವರ ಜೊತೆ ಬಂದಿದ್ದು ಮತ್ತೊಬ್ಬರು ಶೋಭಾ ಕರಂದ್ಲಾಜೆ. ಯಾವನು ಬರಲಿಲ್ಲ. ಈಗ ಕೂಡ BSYಗಿಂತ ಪ್ರಬಲ ಲಿಂಗಾಯತ ನಾಯಕರಿಲ್ಲ. ಲಿಂಗಾಯತ ನಾಯಕರುಗಳು ಯಡಿಯೂರಪ್ಪನವರಿಗೆ ಕೈ ಕೊಟ್ಟಿರ್ಬೋದು, ಆದರೆ ಕಳೆದ ಬಾರಿ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸುವಾಗ ಇವರು ಯಾರೂ ಬೇಕಾಗಿರಲಿಲ್ಲ. ಲಿಂಗಾಯತ ಸಮುದಾಯ ಕೈ ಹಿಡಿಯಿತು ಅಂದರೆ BJPಯನ್ನು 66ಕ್ಕೆ ಕೂರಿಸ್ತು. ಹಾಗಾಗಿ ಹೈಕಮಾಂಡ್ ಓಡ್ಕೊಂಬಂದು ಯಡಿಯೂರಪ್ಪನವರ ಕಾಲು ಹಿಡಿದುಬಿಟ್ಟು ನೀವೇ ನೋಡ್ಕೊಳ್ಳಿ ಅಂತ ಅಂದ ಕಾರಣಕ್ಕೆ ವಿಜಯೇಂದ್ರಗೆ ಅಧ್ಯಕ್ಷ ಪಟ್ಟ ಸಿಕ್ತು. ಆ ಸಂದರ್ಭದಲ್ಲಿ BSYಗೆ ಪಕ್ಷದಲ್ಲಿ ಬೆಂಬಲ ದೊರೆಯಲಿಲ್ಲ. ಹಾಗಾಗಿ ರಾಜೀನಾಮೆ ಕೊಡಬೇಕಾಯ್ತು. ಕಾರಣ 3. ಇದು ಏನು ಹೇಳ್ತಾ ಇದೆ ಅಂದರೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ ಇಲ್ವಾ, ಅವ್ರು ಕೊಟ್ಟರಲ್ಲ ಇವ್ರು ಯಾಕೆ ಕೊಡಲ್ಲ ಅಂತ ಕೇಳ್ತಾ ಇರೋದು. 1, ಹೈಕಮಾಂಡ್ ಬೆಂಬಲ ಇಲ್ಲ ಇವರಿಗೆ. 2ನೇದು, ಲಿಂಗಾಯತ ನಾಯಕರೇ ಬೆಂಬಲ ಕೊಡಲಿಲ್ಲ, MLAಗಳು. ಆಮೇಲೆ 3ನೇ ಕಾರಣ, ಹಗರಣದ ಆರೋಪ ನೇರವಾಗಿ ಇವರ ಮೇಲೇ ಇತ್ತು. 2011ರಲ್ಲಿ ಪ್ರತಿಪಕ್ಷಗಳಿಗೆ ದೊರಕಿದ್ದೇ ಗಣಿ ಹಗರಣ, ಬಳ್ಳಾರಿಗೆ ಬಾ ಅಂತ ಹೇಳಿದ್ದಕ್ಕೆ ತೊಡೆ ತಟ್ಟಿ ಸಿದ್ದರಾಮಯ್ಯನವರು ಹೊರಟ್ರಲ್ವಾ. ಆನಂತರ ಪ್ರೇರಣಾ ಟ್ರಸ್ಟ್ ವಿಚಾರವಾಗಿ ಎಲ್ಲವೂ ಕೂಡ ಇವರ ಸುತ್ತಲೇ ಸುತ್ತುತ್ತಾ ಇತ್ತು. ಸಿದ್ದರಾಮಯ್ಯನವ್ರದ್ದು ಹಾಗಿಲ್ಲ, ಹೇಳ್ತೀನಿ ಹೇಗೆ ಅಂತ. ಆರೋಪ ಕೇಳಿ ಬರ್ತಾ ಇದ್ದ ಹಾಗೆ ರಾಜೀನಾಮೆ ಕೇಳಿದರು ವಿಪಕ್ಷಗಳು. ಹಾಗಂತ ಇವರು ಟ್ರೈ ಮಾಡಿದರು. ಪಕ್ಷದ ಒಳಗೆ ಇವರನ್ನು ಮುಖ್ಯಮಂತ್ರಿಯಾಗಿ ಮುಂದುವರಿಸೋದಕ್ಕೆ ಯಾರಿಗೂ ಮನಸ್ಸಿರಲಿಲ್ಲ, ಕರ್ನಾಟಕದಲ್ಲೇ ಇರಲಿಲ್ಲ.
ಹೈಕಮಾಂಡ್ಗೂ ಮನಸ್ಸಿಲ್ಲ. ಅನಿವಾರ್ಯವಾಗಿ ಹೇಗೂ ಇವರಿಗೆ ಲೋಕಾಯುಕ್ತ ನೋಟಿಸ್ ಕೊಡುತ್ತೆ, ವಿಚಾರಣೆಗೆ ಬಂದಾಗ ಬೇಲ್ ಸಿಗೋದಿಲ್ಲ, ಅವರನ್ನು ಅರೆಸ್ಟ್ ಆಗುತ್ತೆ, ಕೊಡಲೇಬೇಕಾಗತ್ತೆ. ಹಾಗಾಗಿ ಸಿ ಎಂ ಪಟ್ಟ ಬಿಟ್ಟುಕೊಡ್ತಾರೆ BSY. ಕಾರಣ ನಂಬರ್ 4, ಯಡಿಯೂರಪ್ಪ ಅವತ್ತು ಯಾಕೆ ರಾಜೀನಾಮೆ ಕೊಟ್ಟರು ಅಂತ ಕೇಳ್ತಿರೋದು. ಹೊಸ ಮುಖ ಬೇಕಿತ್ತು ಬಿಜೆಪಿಗೂ ಹೊಸ ಮುಖ ಪರಿಚಯಿಸಬೇಕಾಗಿತ್ತು. ಅಕ್ಕಪಕ್ಕದಲ್ಲೆಲ್ಲ ನಾಯಕರು ನಾನು ಯಾವಾಗ ಎಲ್ಲ ಯಡಿಯೂರಪ್ಪನವ್ರಿಗೆ ಕೊಟ್ಟರೆ ನಾನು ಯಾವಾಗ ಅಂತ ಕಾಯ್ತಾ ಇದ್ರು. ಜಗದೀಶ್ ಶೆಟ್ಟರ್ ಕಾಯ್ತಾ ಇದ್ರು, ಅನಂತಕುಮಾರ್ ಕಾಯ್ತಾ ಇದ್ರು. ಅನಂತಕುಮಾರ್ ಇವರು ಮುಖ್ಯಮಂತ್ರಿ ಆಗಿದ್ದಕ್ಕೆ ಒಂದು 2 ತಿಂಗಳ ಕಾಲ ಕಾಡು ಮೇಡಲ್ಲಿ ಓಡಾಡಿದ್ರಂತೆ. ನಾನಾಗಬೇಕಾಗಿತ್ತು, ನಾನು ಅಧ್ಯಕ್ಷ ಆಗಿದ್ದೆ, ಅವರನ್ನು ಯಾಕೆ ಮಾಡಿದ್ರು ಅಂತೇಳಿ. ಜಗದೀಶ್ ಶೆಟ್ಟರ್ಗೆ ಆಸೆ ಇತ್ತು, ಪ್ರಹ್ಲಾದ್ ಜೋಶಿಗೆ ಆಸೆ ಇತ್ತು, ಅಶೋಕ್ಗೆ ಆಸೆ ಇತ್ತು, ಎಲ್ರಿಗಿತ್ತು. BJPಯಲ್ಲೂ ನಾಯಕರಿದ್ದಾರೆ ಅಂತ ತೋರಿಸಬೇಕಾಗಿತ್ತು ಹೈಕಮಾಂಡ್ಗೆ. ಆದರೂ ದೆಹಲಿಗೆ ಯಡಿಯೂರಪ್ಪ ಬಗ್ಗೆ ಭಯ ಆಯಿತು. ಇವರನ್ನು ಇಳಿಸಿದ್ರು ಕೂಡ ಮತ್ತೊಬ್ಬ ನಾಯಕರನ್ನು ಮಾಡಲಿಕ್ಕೆ ಆಗಲಿಲ್ಲ ಅವ್ರಿಗೆ. ಇಳಿದ್ರು ನಿಜ. ಅನಂತಕುಮಾರ್ ಆದ್ರ ನೋ, ಈಶ್ವರಪ್ಪ ಆದ್ರ ನೋ, ಜಗದೀಶ್ ಶೆಟ್ಟರ್ ಆದ್ರ ನೋ. ಯಾರನ್ನ ಯಡಿಯೂರಪ್ಪ ಹೇಳಿದ್ರು ಅವರನ್ನೇ BSY ಹೇಳಿದ್ದಕ್ಕೆ ಒಕ್ಕಲಿಗ ನಾಯಕ DV ಸದಾನಂದ ಗೌಡ ಅವರಿಗೆ ಪಟ್ಟ ಸಿಕ್ಕಿತ್ತು. ಒಕ್ಕಲಿಗ ಸಮುದಾಯದ ಸದಾನಂದ ಗೌಡ ಚಾನ್ಸ್ ಹೊಡಿತಾರೆ. ಆದರೆ 1 ವರ್ಷದಲ್ಲಿ ಉಲ್ಟಾ ಮತ್ತೆ ಅವರನ್ನು ಕೆಳಗಿಳಿಸಿ ಜಗದೀಶ್ ಶೆಟ್ಟರನ್ನು ಮಾಡ್ತಾರೆ. ಅದು ಬೇರೆ ವಿಚಾರ. ಕಾರಣ ಇದು. BJPಯಲ್ಲೇ ತಿಕ್ಕಾಟ ಇತ್ತು. ಏನು BJPಯಲ್ಲಿ ಆ ಕಾಲಕ್ಕೆ ಹಲವು ತಿಕ್ಕಾಟ ಇತ್ತು. ಅನಂತಕುಮಾರ್ಗೆ CM ಸ್ಥಾನದ ಮೇಲೆ ಪ್ರಬಲವಾಗಿ ಕಣ್ಣಿತ್ತು. ಅವ್ರು ಹೇಳ್ತಾರೆ 79 ಬಂದಿದ್ದು ನನ್ನ ಅಧ್ಯಕ್ಷಾವಧಿಯಲ್ಲಿ, ನಾನಾಗಬೇಕು ಮುಖ್ಯಮಂತ್ರಿ. ಕೊನೆಗೆ ಇವರನ್ನು ಮುಖ್ಯಮಂತ್ರಿ ಮಾಡಿದಾಗ ಅವರು ಕಾಡು ಮೇಳಲ್ಲಿ ಅಲೆದಿದ್ರಂತೆ. ಹಾಗೆ ಯಾರೋ ಅವರಿಗೆ ಕರೆದು ಬುದ್ಧಿ ಹೇಳಿದ್ರಂತೆ, ಇಲ್ಲ ಯಾರಿಗೆ ಬರಬೇಕು ಹಣೆಯಲ್ಲಿ ಯೋಗ್ಯತೆ ಇದ್ದರೆ ಅಂತ. ನೋಡಿ, ನಂತರ ಯಡಿಯೂರಪ್ಪನವರು ಕೆಳಗಿಳಿದಾಗ ಈ ಬೊಮ್ಮಾಯಿ ಮುಖ್ಯಮಂತ್ರಿ ಆದ್ರಲ್ಲ, ಆ ಸಂದರ್ಭದಲ್ಲಿ ನಿಜವಾಗ ಅನಂತಕುಮಾರ್ ಆಗಬೇಕಾಗಿತ್ತು. ಆಗ ಅವರೇ ಇರಲಿಲ್ಲ. ಸದಾನಂದ ಗೌಡಗೆ ಪಟ್ಟ ಬಿಟ್ಟುಕೊಟ್ಟಿದ್ರು BSY ಅಲ್ವಾ. ಇಲ್ಲಿ ಒಂದು ಮಾತು ಗಮನಿಸಿದ್ರಾ? HD ಕುಮಾರಸ್ವಾಮಿ ಹೇಳಿದ್ರು ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ. ಯಾಕೆ, ಹೇಗೆ, ಯಾವ ಕಾರಣಕ್ಕೆ ಹೇಳಿದ್ರು? ಸುಮ್ಮನೆ ಒಂದು ಪಾಸಿಂಗ್ ಕಮೆಂಟ್ ಕೊಟ್ರಾ? ಅಥವಾ ಒಂದು ವೇಳೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ರಾಜೀನಾಮೆ ಕೊಟ್ಬಿಡ್ತಾರಾ ಸಿದ್ದರಾಮಯ್ಯ? ಅದರಿಂದ ಪತನ ಆಗತ್ತಾ? ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಕೂಡ ಈ ಹೇಳಿಕೆಯನ್ನು ಕೊಟ್ಟರು ಅಲ್ವಾ. ಇದರ ಹಿಂದೆ ಒಂದು ಲಾಜಿಕ್ ಇರಬಹುದಾ ಹೇಳ್ತೀನಿ ಕೇಳಿ. ಏನದು? ಮಾಜಿ CMಗಳಿಬ್ಬರು ಒಂದೊಂದು ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯನ ಬಗ್ಗೆ ರಾಜೀನಾಮೆ ಕೊಡ್ತಾರೆ ಮಧ್ಯದಲ್ಲೇ ಅಂತ ಹೇಳಿ ಯಡಿಯೂರಪ್ಪನವರು ಹೇಳಿದರೆ 10 ವರ್ಷ ಏನ್ರಿ, 10 ತಿಂಗಳಿರಲಿ ಆಮೇಲೆ ನೋಡೋಣ ಅಂಥೇಳಿ ಕುಮಾರಸ್ವಾಮಿ ಅವರು ಹೇಳಿದರು. 10 ತಿಂಗಳು ಇರಲ್ಲ ಈ ರಾಜ್ಯ ಸರ್ಕಾರ ಅಂಥೇಳಿ ಕುಮಾರಸ್ವಾಮಿ ಹೇಳಿದರು. ಪಾದಯಾತ್ರೆಗೂ ಮುನ್ನವೇ ಸಿದ್ದರಾಮಯ್ಯ ರಿಸೈನ್ ಮಾಡ್ತಾರೆ, ಮನೆಗೆ ಹೋಗ್ತಾರೆ ಅಂಥೇಳಿ ಯಡಿಯೂರಪ್ಪನವರು ಹೇಳಿದರು. ಸಿದ್ದರಾಮಯ್ಯ ಪಟ್ಟ ಹೋಗುತ್ತೆ ಅಂತೇಳಿ BSY ಹೇಳ್ತಾರೆ. ಯಾರಿಗೂ ಗೊತ್ತು, ಸರ್ಕಾರ ಪತನವೂ ಆಗಬಹುದು ಅನ್ನುವಂಥ ಮಾಹಿತಿಯನ್ನು, ಅಂದರೆ ಹೇಳಿಕೆಯನ್ನು ಕೊಟ್ಟು. ನಿಜಾನ? ಕಾಂಗ್ರೆಸ್ಸನ್ನು ಕೆಣಕೋಕೆ ಮೇ ಬಿ ಅದೊಂದು ಹುಸಿ ಬಾಂಬ್ ಸಿಡಿಸಿರ್ಬೋದು. ಒಂದು ಹೇಳಿಕೆ ಬೇಕಲ್ಲ, ಹಿಂಗೆ ಹೇಳಿದರು ಅಂಥೇಳಿ. ಆದರೆ ನಿನ್ನೆ ಅದರಾಚೆ ಒಂದು ಮಾತು ಕೇಳಿ ಬರ್ತಾ ಇತ್ತಲ್ವಾ, ಸಿದ್ದರಾಮಯ್ಯನವರ ವಿರುದ್ಧ DK ಶಿವಕುಮಾರ್ ಏನೋ ಮಾಡ್ತಾ ಇದ್ದಾರೆ, ಕೆಲವು ನಾಯಕರು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ, ಇದೆಲ್ಲ ಮಾತುಗಳು ಕೇಳಿ ಬರ್ತಾ ಇತ್ತು. ಆಮೇಲೆ ಅಜಿತ್ ಪವಾರ್ ಥರ ಮಹಾರಾಷ್ಟ್ರದಲ್ಲಿ ಸರ್ಕಾರ ಪತನವಾಗ್ಬೋದು ಅಂತೇಳಿ. ಹಾಗಿದ್ರೆ ಯಾರಾದರೂ ಒಬ್ಬ ದೊಡ್ಡ ನಾಯಕ ಕೈ ಕೊಟ್ಟರೆ ಮಾತ್ರ ಅಲ್ವ ಸರ್ಕಾರ ಪತನವಾಗೋದು? ಯಾರ ದೊಡ್ಡ ನಾಯಕ? ದೊಡ್ಡ ನಾಯಕ ಅಂತ ಈಗ ಮಾತಾಡೋದು ಯಾರನ್ನ? DK ಶಿವಕುಮಾರ್ ಅವರನ್ನ. ಆದರೆ ಶತಾಯಗತಾಯ ಕನಸು ಮನಸ್ಸಲ್ಲೂ DK ಶಿವಕುಮಾರ್ ಕಾಂಗ್ರೆಸ್ ಬಿಟ್ಟು ಬರಲ್ಲ. ಯಾಕೆಂದರೆ ಆಲ್ರೆಡಿ ಅಮಿತ್ ಶಾ, ಮೋದಿ, ಗೌಡ್ರು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ DKಶಿ ಪಕ್ಷ ಬಿಡೋದಿಲ್ಲ ಅನ್ನೋದು ಪ್ರೂವ್ ಆಗಿದೆ. ಅಮಿತ್ ಶಾ ಅವರು ಕೂಡ ಒಂದು ಮಾತುಕತೆಯನ್ನು ನಡೆಸಿದ್ರಂತೆ, ನನಗೆ ಆಫರ್ ಬಂದಿತ್ತು ಅಂತೇಳಿ DK ಶಿವಕುಮಾರ್ ಕೂಡ ಹೇಳಿದರು. ಆಮೇಲೆ ಸಿದ್ದರಾಮಯ್ಯ ಕೂಡ ಒಂದು ಕಾಲದಲ್ಲಿ BJP ಬಾಗಿಲು ಬಡಿದಿದ್ರಂತೆ. ಇದನ್ನು HD ಕುಮಾರಸ್ವಾಮಿ ಪದೇ ಹೇಳ್ತಾ ಇದ್ರು. ಕೊನೆ ಲಾಸ್ಟ್ ಮಿನಿಟಲ್ಲಿ ಅದು ಕ್ಯಾನ್ಸಲ್ ಆಯಿತು ಅಂತೇಳಿ. ಹಾಗಿದ್ರೆ DK ಶಿವಕುಮಾರ್ BJPಗೋ ಅಥವಾ JDSಗೋ ಬರೋದಿಲ್ಲ. ಸಿದ್ದರಾಮಯ್ಯನವರು BJPಗೆ ಈಗಂತೂ ಬರೋ ಸಾಧ್ಯತೆ ಇಲ್ಲ. ಮೊದಲೇನಾಗಿದ್ದೋ ಗೊತ್ತಿಲ್ಲ ಅದು. ಆದರೆ ಸಂಧ್ಯಾ ಕಾಲದಲ್ಲಿ ಈ ಟೈಮಲ್ಲಿ ಸಿದ್ದರಾಮಯ್ಯ ತಪ್ಪು ಮಾಡೋದಿಲ್ಲ. ಯಾಕೆ ಅಂತಂದರೆ ಅದು SM ಕೃಷ್ಣ ಥರ ಹೋಗ್ಬಿಡುತ್ತೆ. ಎಲ್ಲ ಇದ್ದು ಕಾಂಗ್ರೆಸ್ಸಲ್ಲಿ ಎಲ್ಲವನ್ನು ಅನುಭವಿಸಿ ಕೊನೆ ಕಾಲದಲ್ಲಿ BJPಗೆ ಹೋಗಿ ಅತ್ತ ದರಿ ಇತ್ತ ಪುಲಿ ಅನ್ನುವಂಥ ರೀತಿಯಲ್ಲಿ ಒಂದು ರೀತಿಯಲ್ಲಿ ಅತಂತ್ರ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ರು.
ಎಸ್ ಎಂ ಕೃಷ್ಣ. ಅದನ್ನು ಇತಿಹಾಸ ನೆನಪಿಟ್ಕೊಳ್ಳುತ್ತೆ. ಆ ಥರ ಆಗೋದಕ್ಕೆ ಸಿದ್ದರಾಮಯ್ಯನವರು ಇಷ್ಟ ಇಲ್ಲ. ಆದರೆ ಕುಮಾರಸ್ವಾಮಿ ಹೇಳೋ ಪ್ರಕಾರ ಸರ್ಕಾರ ಪತನವಾಗಬೇಕು ಅಂತಂದರೆ ಒಬ್ಬ ನಾಯಕ ಬರಲೇಬೇಕು, ಅಜಿತ್ ಪವಾರ್ ರೀತಿಯಲ್ಲಿ. ಅದೇ ಕಾರಣಕ್ಕೆ ಪ್ರಬಲ ನಾಯಕನಿಗೆ ದೋಸ್ತಿ ಗಾಳ ಹಾಕ್ತಾ ಇದೆಯಾ? ಡಿ ಕೆ ಶಿವಕುಮಾರ್ ಇಲ್ಲ, ಸಿದ್ದರಾಮಯ್ಯ ಇಲ್ಲ. ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಹೋಗಿ ನಾನೊಂದು ಸ್ಟೋರಿ ಹೇಳಿದ್ದೆ ನಿಮಗೆ ಒಂದು 15 ದಿವಸದ ಹಿಂದೆ. ಸತೀಶ್ ಜಾರಕಿಹೊಳಿ ಕುಮಾರಸ್ವಾಮಿ ಅವರನ್ನು ಡೆಲ್ಲಿಯಲ್ಲಿ ಭೇಟಿಯಾಗಿದ್ದರು, ನೆನಪಿರ್ಬೋದು ನಿಮ್ಗೆ. ಪದೇ ಪದೇ ಸತೀಶ್ ಜಾರಕಿಹೊಳಿ HDK ಭೇಟಿಯಾದರು ಒಂದು ಶುಕ್ರವಾರದ ದಿನ. ಆವತ್ತು ಒಂದು ವೇಳೆ ಸಿದ್ದರಾಮಯ್ಯನವರ ನಂತರ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಿಲ್ಲ, ಸಿದ್ದರಾಮಯ್ಯನವರ 3 ವರ್ಷ ಅಥವಾ 2.5 ವರ್ಷ ನಂತರ ತಮ್ಮ ಆಪ್ತೇಷ್ಟರಿಗೆ ಸರಿಯಾದ ವ್ಯವಸ್ಥೆ ಇಲ್ಲದಿದ್ದರೆ ಸತೀಶ್ ಜಾರಕಿಹೊಳಿಯವರು ಬಹುಶಃ BJPಗೆ ಹೋಗ್ತಾರಾ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇತ್ತು. ಒಬ್ಬ ಸಚಿವ ತನಗೆ 40 ಶಾಸಕರ ಬಲ ಇದೆ ಅಂತ ಹೇಳಿದ್ರಂತೆ. ಸತೀಶ್ ಜಾರಕಿಹೊಳಿ ಬಗ್ಗೆನೇ ಹೇಳ್ತಿರೋದು ನಾನು. ಒಂದು ವೇಳೆ ಅವಕಾಶ ಸಿಕ್ಕರೆ ಆ ಸಂಖ್ಯೆ 50ರ ಗಡಿ ದಾಟುತ್ತೆ ಅಂತ ಕೂಡ ಮಾತುಕತೆಯಲ್ಲಿ ಕೇಳಿ ಬಂದಿತ್ತಂತೆ. ಹಾಗಿದ್ರೆ ಅದೇ ಆತ್ಮವಿಶ್ವಾಸದಲ್ಲಿ ಮಾತನಾಡಿದ್ರ ಕುಮಾರಸ್ವಾಮಿ. ಸತೀಶ್ ಜಾರಕಿಹೊಳಿ ಅವರು ಬಂಡಾಯ ಅಭ್ಯರ್ಥಿ ಆಗ್ತಾರಾ? ಯಾಕಂದರೆ ಇವರಿಬ್ಬರು ಮಾತುಕತೆ ನಡೆಸಿದ್ದಾರೆ. ಯಾಕೆ ಈ ಮಾತುಗಳು ಬರುತ್ತೆ ಅಂತಂದರೆ, ಸಿದ್ದರಾಮಯ್ಯನವರು ಒಂದು ವೇಳೆ 50-50 ಆಧಾರದಲ್ಲಿ ರಾಜೀನಾಮೆ ಕೊಟ್ಟ ನಂತರ ತಮ್ಮ ಸುತ್ತಮುತ್ತಲಿದ್ದವರಿಗೆಲ್ಲ ಒಳ್ಳೆ ಪೋಸ್ಟ್ಗಳನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಆದರೆ ಕೆಲವರಿಗೆ ಹೇಗಿದೆ ಅಂದರೆ, ರಾಜಣ್ಣ ಇರ್ಬೋದು, ಜಾರ್ಜ್ ಇರ್ಬೋದು, MB ಪಾಟೀಲ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಇವರೆಲ್ಲ ಯಾಕೆ ಪದೇ ಪದೇ ಸಿದ್ದರಾಮಯ್ಯನವರು 5 ವರ್ಷ, ಸಿದ್ದರಾಮಯ್ಯನವರು 5 ವರ್ಷ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ, ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ತಮ್ಮ ಪರಿಸ್ಥಿತಿ ಏನು? ಅದಕ್ಕಾಗಿ ಪರ್ಯಾಯ ವ್ಯವಸ್ಥೆ ಏನಾದರೂ ಸತೀಶ್ ಜಾರಕಿಹೊಳಿ ಮಾಡ್ಕೋತಾ ಇದ್ದಾರಾ? ಈ ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಅವ್ರದ್ದು ವರ್ಕೌಟ್ ಸರಿ ಆಗ್ತಾ ಇರಲಿಲ್ಲ.